ನಮಸ್ತೆ ಸರ್. ನಮಸ್ತೆ. ಸರ್, ನೀವು ಪಾದಯಾತ್ರೆ ತುಂಬ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ಮ ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ ಸರ್? ಮಾತಾಡ್ರಿ ನೀವು. ಮಾತಾಡಿ. ಯಾತ್ರೆ ಅಂದಾಗ ನಮ್ಮ ತುಂಬ ಯಾತ್ರೆಗಳಿದ್ದಾವೆ. ಈಗ ನಮಗೆ ಗೊತ್ತಿರಂಗೆ ನಮ್ಮ ಮಾಗಡಿಯಿಂದ 6-7 ಜನ ಶುರು ಮಾಡುವ. 8 ಜನ ಮೊದಲನೇ ವರ್ಷ ಶುರು ಮಾಡಿದವರು ಇವತ್ತು 20-22 ವರ್ಷ ಆಯ್ತಾ ಬರ್ತಾ ಇದೆ. ಆವತ್ತು 6-7 ಜನದಿಂದ ಇವತ್ತು 200-300 ಜನ ತನಕ ಹೋಗಿದೆ. ನಮ್ಮ ಯಾತ್ರೆಗಳು ತುಂಬ ಇದ್ದಾವೆ. ಒಂದು ತಿರುಪತಿ ಪಾದಯಾತ್ರೆ ಇದೆ, ಆಮೇಲೆ ಮಂತ್ರಾಲಯ ಪಾದಯಾತ್ರೆ ಇದೆ, ಶೆಟ್ಟಿಕೆರೆ ಪಾದಯಾತ್ರೆಯಿಂದ ಇದೆ, ಧರ್ಮಸ್ಥಳ ಪಾದಯಾತ್ರೆ, ಮಲೆ ಮಹದೇಶ್ವರ. ಈಗ ಆ್ಯಕ್ಚುಲಿ ಇವಾಗ ಶಿವರಾತ್ರಿ ಹಬ್ಬಕ್ಕೆ ನಾವು ಮಲೆ ಮಹದೇಶ್ವರ ಹೋಗ್ಬೇಕಾಗ್ತದೆ. ಅದನ್ನು ಇದು ನಾವು ಕುಂಭಮೇಳ ಯಾತ್ರೆಗೋಸ್ಕರ ಅದನ್ನು ಮುಂದಕ್ಕೆ ಹಾಕ್ತೀವಿ. ಇದೇ ಥರ ಯಾತ್ರೆಗಳು ತುಂಬ ಬರ್ತಾನೆ ಇರ್ತವೆ. ನಂಜನಗೂಡು ಯಾತ್ರೆಗಳು ಮಾಡ್ತಾರೆ. ಓಕೆ ಓಕೆ. ಏನೇನಂದ್ರೆ 50 ಜನ 100 ಜನ ಅದಕ್ಕೆ ಪ್ರತಿದಿನನೂ ಈಗ ಹೆಂಗೆ ಈಗ ತಿಂಡಿ ವ್ಯವಸ್ಥೆಗಳು ಆಗ್ತಾವ. ನಾವು ಒಂದು ಅವರೇಜ್ ಮಾಡಿಕೊಂಡಿರ್ತೀವಿ. 20 ಕಿಲೋಮೀಟರ್ ನಡೆದಾಗ ಇಲ್ಲ ಒಂದು 10 ಕಿಲೋಮೀಟರ್ ನಡೆದಾಗ ತಿಂಡಿ ವ್ಯವಸ್ಥೆ ಅಂತ ಆಗುತ್ತೆ. ಆ ತಿಂಡಿ ವ್ಯವಸ್ಥೆ ತಿಂಡಿ ತಿನ್ಕೊಂಡು ತಿರ್ಗಾ ಊಟಕ್ಕೆ ಅಲ್ಲೇ ರೆಡಿ ಮಾಡ್ಕೊಂಡು ಮಧ್ಯಾಹ್ನದ ಊಟಕ್ಕೂ ನಮ್ಮ ಜೊತೆನೆ ಭಟ್ರುಗಳು ಇರ್ತಾರೆ. ಗಾಡಿ ಇರುತ್ತೆ, ಲಗೇಜ್ ನಾವು ಎತ್ಕೊಂಡು ಹೋಗೋದು ವಾರದ ಲಗೇಜ್ಗಳು ಅದ್ರೊಳಗೆ ಇರುತ್ತೆ. ಅಂದ್ರೆ ಗಾಡಿನಲ್ಲಿ ಲಗೇಜ್ಗಳು ಇಟ್ಕೊಂಡು ಹೋಗ್ತೀರಾ? ಒಬ್ರು ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ ಆ ಥರನಾ? ಒಬ್ಬರು ರೆಗ್ಯುಲರ್ ಇರ್ತಾರೆ, 2 ಜನ 3 ಜನ 5 ಜನ ಭಟ್ರುಗಳು ಇದ್ದೇ ಇರ್ತಾರೆ. ಆ ಭಟ್ರುಗಳ ಜೊತೆ ನಾವು ಸರಿ ಅವ್ರ ಭಟ್ರುಗಳು ಗಾಡಿ ಅಂದ್ರೆ ಲಗೇಜ್ ಇರಲ್ವಲ್ಲ, ಹಂಗಾಗಿ ನಡೆಯಕ್ಕೆ ನಿಮ್ಗೆ ಸುಲಭ ಆಗುತ್ತೆ ಪಾದಯಾತ್ರೆ. ಈಗೆಲ್ಲ ಈಗೊಂದು 8-10 ವರ್ಷದಿಂದ ಲಗೇಜ್ಗೆ ಅಂತ ಗಾಡಿ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾವುಗಳೇ ಎತ್ಕೊಂಡು ಹೋಗ್ಬೇಕು. ಸುಮಾರು ಏನಿಲ್ಲ ಅಂದ್ರೆ ಒಂದು 15-20 kg ಆಗೋದು ಆ ಯಾತ್ರೆಗಳಾಗೋದು. ಕೆಲವು ಟೈಮ್ಗಳು ಮಳೆಗಳು ಬಂದ್ಬಿಡೋದು. ಅದಕ್ಕೂ ಇದರಲ್ಲಿ ಪಾದಯಾತ್ರೆ ಅಂದ್ರೆ ಮೊದಲೇ ಸರ್ವೆ ಮಾಡಿರ್ತೀವಿ. ಹೋಗಿ ಮೊದಲೇ ಸರ್ವೆ ಮಾಡ್ಕೊಂಬಂದು ಒಂದು ಪಾಂಪ್ಲೆಟ್ ಹೊಡಿಸ್ಬಿಡ್ತೀವಿ. ಎಲ್ಲೆಲ್ಲಿ ಏನು ಆಲ್ಟಿಂಗ್ ಪ್ಲೇಸು. ಆಮೇಲೆ ತಿಂಡಿನೂ ಇಂಥ ಜಾಗದಲ್ಲಿ ಅಂತಾನೆ ಇರುತ್ತೆ, ಇಲ್ಲ ರೋಡ್ನಲ್ಲೇ ಸರ್ವೆ ಮಾಡಿ ತಿಂಡಿ. ಆಮೇಲೆ ಮಧ್ಯಾಹ್ನದ ಊಟನೇ ಒಂದು ಪ್ಲೇಸ್ ಮಾಡಿರ್ತೀವಿ. ಆ ಪ್ಲೇಸ್ನಲ್ಲಿ ಹೋಗದಾಗ ಅಲ್ಲಿ ಮತ್ತೆ ಗಾಡಿ ಹೋಗಿ ಭಟ್ರುಗಳೆಲ್ಲ ಅಡಿಗೆ ಇದೆಲ್ಲ ಇದೇ ರೀತಿ ಹೆಂಗ್ ಮಾಡ್ತಾ ಇದ್ದಾರೆ ಮಾಡಿ ಕೊಡ್ತೀವಿ. ಆಮೇಲೆ ಸಂಜೆನು ಫುಡ್ ಏನಾದ್ರು ಮಾಡ್ಕೊಂಡು ಹೋಗಿ ಸಂಜೆ ಟೈಮ್ನಲ್ಲೂ ಕೊಡ್ತೀವಿ. ಮತ್ತೆ ನೈಟ್ ಟೈಮ್ ಹಾಲ್ಟ್ ಮಾಡ್ಬೇಕಾದ್ರೆ ಒಂದು ಪ್ಲೇಸ್ ಎಲ್ಲ ಫಿಕ್ಸ್ ಮಾಡಿರ್ತೀರಿ ಮುಂಚೆನೆ? ಡೈಲಿ ಒಂದು 40-42 ಕಿಲೋಮೀಟರ್ ನಡೀತೀರಾ ಇರ್ತದೆ. ಲಾಸ್ಟ್ ಟೈಮ್ ಒಂದು ಟೈಮು 50 ಕಿಲೋಮೀಟರ್ ಇರ್ತದೆ. ಕಾಣಿಪಾಕಂ ಹೋಗ್ತೀವಲ್ಲ, ಕಾಣಿಪಾಕಂ ಒಂದು 50 ಕಿಲೋಮೀಟರ್ ಅದು ಪಾದಯಾತ್ರೆ ಇರ್ತದೆ. ಒಂದು ವರ್ಷ ಫಸ್ಟ್ ಬಂದಾಗ ಅವ್ರಿಗೆ ಏನಪ್ಪ ಹಿಂಗೆ ಇಷ್ಟು ದೂರನ ಅನ್ನಿಸ್ತದೆ. 2ನೇ ವರ್ಷಕ್ಕೆ ಅವರೇ ನಾವೇ ಬರ್ತೀವಿ ಅಂತ ಬರ್ತಾರೆ. ಪ್ಲೇಸ್ಗಳು ಗೊತ್ತಿರ್ತದೆ, ಎತ್ತಿ ಓಡ್ತಾ ಇರ್ತಾರೆ. ಎಲ್ಲ ನಮ್ಮ ಗಜೇಂದ್ರ ಅವ್ರನ್ನೆಲ್ಲ ಹಿಡಿಯಕ್ಕೆ ಆಗಲ್ಲ ಕೈಲಿ. ಗಜೇಂದ್ರ ಸರ್ ನೋಡಿ ಅಲ್ಲೇ ಅನ್ನ ಕಾಣಿಸ್ತಾವ್ರಲ್ಲ, ಏನ್ ಕೈಗೆ ಸಿಕ್ಕಲ್ಲ. ಎಲ್ಲ ನಾವು ಈ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಮುಂದಾಗಿರ್ತಾರೆ ಹೋಗಿ. ಬಹಳ ಆನಂದವಾಗಿರ್ತದೆ, ಖುಷಿ ಆಗುತ್ತೆ ಸರ್. ನಿಜವಾಗ್ಲೂ ಕೇಳಕ್ ಖುಷಿ ಆಗ್ತಿದೆ. ಎಲ್ಲ ಹೇಳೋದಲ್ಲ, ಅದನ್ನ ಅನುಭವಿಸ್ದಾಗಲೇ ಗೊತ್ತಾಗುತ್ತೆ. ಖಂಡಿತ ಹೌದು. ಪಾದಯಾತ್ರೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಬೇಕು. ಇದು ಪಾದಯಾತ್ರೆಗೆ ಹೆಣ್ಮಕ್ಳುಗಳು ಬರ್ತಾರಾ? ಹೆಣ್ಮಕ್ಳು ಈಗ ಧರ್ಮಸ್ಥಳ ಪಾದಯಾತ್ರೆಯಲ್ಲಿ ಸ್ಟಾರ್ಟ್ ಆಗೋದು ಹೋಯ್ತಾ ಇದ್ದಾರೆ. 14ನೇ ತಾರೀಕು ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಿಂದ ಬಿಟ್ಟಿದ್ದಾರೆ. ಬಂದು ನಮ್ಮ ಸೋಲೂರಿನಲ್ಲೇ ಮೊದಲನೇ ನೈಟ್ ಹಾಲ್ಟ್ ಆಗಿದ್ದಾರೆ. ನಿನ್ನೆ ನೈಟ್ ಅಲ್ಲೇ ಹಾಲ್ಟ್ ಆಗಿದ್ದಾರೆ. ಅಲ್ಲಿ ಸ್ಟಾರ್ಟಿಂಗ್ ಬಿಟ್ಟಾಗ ಒಂದು 40-45 ಜನ ಬಿಡ್ತಾರೆ. ಬಿಟ್ಟು ಬಂದು ಸೋಲೂರು ಬರೋದು, ನೆಲಮಂಗ್ಳೂರು ಬರೋದಕ್ಕೆ ಒಂದು 40-60 ಜನ ಆದರೂ ಆಗಿರ್ತಾರೆ. ಅಲ್ಲಿಂದ ಬಂದು ಸೋಲೂರಲ್ಲಿ ಹಾಲ್ಟ್ ಆಯ್ತಾರೆ, ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ. ಅಲ್ಲಿ ಹಾಲ್ಟ್ ಆಗಿ ಅಲ್ಲಿಂದ ಇವತ್ತು ಬಿಟ್ಟಿದ್ದಾರೆ. ಈಗಾಗಲೇ ಕುಣಗ್ಲಲ್ಲಿ ಅವ್ರೆ, ಕುಣಗ್ಲಲ್ಲಿ ಭಾಗ್ಯಮ್ಮ ಅಂತ ಅವ್ರ ಮನೆ ಹತ್ರ ಬರ್ತಾರೆ ಟಿಫನ್ಗೆ. ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು 100 ಜನ ಆದರೂ ಜಾಸ್ತಿ ಆಯ್ತಾರೆ ಅಲ್ಲಿಂದ ಬಿಡೋರು. ಎಲ್ಲ ಒಟ್ಟಿಗೆ ಒಂದು ದಂಡು ಅಲ್ಲಿಂದ ಹೋಯ್ತಾ ಯಡೂರು ಹಾಲ್ಟು. ಇವತ್ತು ನೈಟ್ ಯಡೂರ್ಗೆ ಇದರಿಂದ ಎಲ್ಲ ಬಂದು ಸೇರ್ಕೊಂತಾರೆ. ರಾಮನಗರ ಅಲ್ಲಿ ಸುತ್ತಮುತ್ತದವರೆಲ್ಲ ಅಲ್ಲಿಂದ ಒಂದು 150-200 ಜನ ಆಯ್ತು. ಅಲ್ಲಿಗೆ ಒಟ್ಟು ಒಂದು ದಂಡ ಅಂದ್ರೆ ಒಂದ್ಸತಿ ಪಾದಯಾತ್ರೆ ಸುಮಾರು ಎಷ್ಟು ಜನ ಇರ್ತಾರೆ? ಇಲ್ಲಿ 50 ಜನ ಇರ್ತದೆ.
ನೀವು ಧರ್ಮಸ್ಥಳಕ್ಕೆ ಹೋಗೋಷ್ಟಕ್ಕೆ 5,000 to 10,000 ಜನ ಆಗ್ತಾರೆ ಒಬ್ಬ ಒಂದು ಟೀಮಲ್ಲಿ. ಒಂದು ಟೀಮಲ್ಲಿ 106 ಟೀಮ್ಗಳು. ನಿಮ್ಗೆ ಏನಿಲ್ಲ ಅಂತ ಅಂದ್ಬಿಟ್ರೆ ನೀವು ಧರ್ಮಸ್ಥಳಕ್ಕೆ ಏನನ್ನ ಶಿವರಾತ್ರಿ 2 ದಿನ 3 ದಿನ ಮುಂಚೆ ಹೋಗ್ಬಿಟ್ರೆ ಪಾದಯಾತ್ರೆಗಳ ಬಿಟ್ಟರೆ ಇನ್ಯಾರೂ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವೀರೇಂದ್ರ ಹೆಗ್ಗಡೆಯವರು ಇಂಥ ದೊಡ್ಡ ಪಾದಯಾತ್ರೆಗೆ ಫಸ್ಟ್ ಅವ್ರು ಲೆಟರ್ ಕಳಿಸ್ಬಿಡ್ತಾರೆ, ನೀವು ಒಂದು 3 ದಿನ ಮುಂದಾಗೆ ಬಂದು ಹೊಂಟೋಗ್ಬೇಕು, ಶಿವರಾತ್ರಿ ಹಬ್ಬದ ದಿನ ತಂಗಕ್ಕೆ ಹೋಗ್ಬೇಡಿ, ಬೇರೆ ಜನ ತುಂಬಾ ರಶ್ ಆಗುತ್ತೆ, ತೊಂದರೆ ಆಗುತ್ತೆ. ಅವರೇ ಲೆಟರ್ ಕಳಿಸ್ಬಿಟ್ಟಿರ್ತಾರೆ. ಅದೇ ರೀತಿ ಇವ್ರು ಏನ್ ಮಾಡ್ತಾರೆ, ಪ್ಲಾನ್ ಮಾಡ್ಕೋತಾರೆ. 3 ದಿನ 4 ದಿನ ಮುಂದಾಗಿನೇ ಎಲ್ಲ ಪಾದಯಾತ್ರೆಯರು ಹೋಗ್ಬಿಟ್ಟು ಅಲ್ಲಿಂದ ಬಿಟ್ಬಿಡ್ತಾರೆ. ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಪಾದಯಾತ್ರೆದು ಅಲ್ಲಿ ನಿಮ್ಮ ಇದ್ರ ಮೇಲೆನೆ ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಮಾಡಿದಾಗ ಎಲ್ಲ ಇದೇ ರೀತಿ ಒಂದು ಯೂನಿಫಾರ್ಮ್ ಥರ. ವೆರಿ ನೈಸ್, ಖುಷಿ ಆಯಿತು. ನಿಮ್ಮ ಪಾದಯಾತ್ರೆ ಹೀಗೇ ಯಶಸ್ವಿಯಾಗಿ ನಡೀಲಿ. ಇನ್ನು ಮುಂದೆನೂ ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ನೀವು ಪಾದಯಾತ್ರೆ ಮಾಡಿ, ಸಾಧ್ಯವಾದರೆ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಮುಗಿಸ್ತೀನಿ ಸರ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.